ಇಂಜೆಕ್ಷನ್ ಓಪನ್ ಮಾಡ್ರಿ. ಏನ್ ಹೇಳ್ತಾ ಇದೀಯಾ ಸರ್? ನಾನು ಅದನ್ನ ಹೇಳ್ತಾರೆ, ನಾನು ಎಲ್ಲ ಚುಚ್ಚಿಬಿಡ್ತೀನಿ. ಆಮೇಲೆ ಸರ್ ಕುಂಡಿ ತೋರ್ಸು. ಅಲ್ಲ, ನಿನ್ನ ಯಾರು ಗುರುರಾಜಣ್ಣ ಕರ್ಸಿದಲ್ಲ? ಆಯ್ತು, ಒಂಚೂರು ಬೇಗ ಬಿಟ್ಬಿಟ್ರಿ. ಹಾ ಸರಿ, ಓಕೆ. ಓಡ್ಪತ್ಯಾ ಟಾಟಾ ಸೀಟ್ ಬೆಲ್ಟ್ ಹಾಕೊಂಡ್ಬಿಡು. ಈಗ ವಿಷಯ ಏನಂದ್ರೆ, ನಮಗೆ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಆಕ್ಚುಲಿ ಗಾಡಿದು ಎಲ್ಲ ಕೆಲಸ ಇರೋದು ನಮಗೆ. ಈಗ ನಿನ್ನ ಪಾಪ ಕಷ್ಟದಲ್ಲಿದ್ದೀನಿ ಅಂತಲ್ಲ, ಈಗ ಏನಾಗಿದೆ, ನಮ್ಮ ತಮ್ಮ ಇದರಲ್ಲಿ ಓದ್ತಾ ಇದ್ದ, ಬ್ಯಾಂಕಾಕಲ್ಲಿ ಕಾಲೇಜು ಓದ್ತಾ ಇದ್ದ, ಮೆಡಿಕಲ್ ಕಾಲೇಜು. ಮೊನ್ನೆ ಇವಾಗ ದೀಪಾವಳಿಗೆ ಅಂತ ಬಂದಿದ್ದ ಲೀವ್ಗೆ. ಬಂದಾಗ ಏನು ಮಾಡ್ಬಿಟ್ಟಿದ್ವಿ, ನಾವು ಸ್ವಲ್ಪ ಹೊರಗಡೆ ಟ್ರಿಪ್ ಎಲ್ಲ ಹೋಗ್ಬಿಟ್ಟಿದ್ವಿ. ಅಲ್ಲಿ ಹೋದಾಗ ಏನಾಗಿದೆ ಅಂದರೆ, ರೈಲ್ವೆ ಸ್ಟೇಷನ್ ಹತ್ರ ಇಳಿದ್ವಿ. ಎಲ್ಲ ಟ್ರೈನಲ್ಲಿ ಹೋದ್ವಿ. ಟ್ರೈನಲ್ಲಿ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಇಳಿದ್ವಿ. ಇಳಿದ್ಮೇಲೆ ಏನಾಯಿತು, ಈ ರೈಲ್ವೆ ಟ್ರ್ಯಾಕ್ ಇದಿರುತ್ತಲ್ವ, ಆ ಮಧ್ಯದಲ್ಲಿ ಕಾಲು ಸಿಗಿಸ್ಬಿಟ್ಟ. ಕಾಲು ಪಟ್ಟಲ್ಲಿ ರೈಲ್ವೆ ಟ್ರ್ಯಾಕ್ ಮಧ್ಯದಲ್ಲಿ ಕಾಲು ಸಿಗಿಸ್ಬಿಟ್ಟ, ಆ ಟ್ರ್ಯಾಕ್ ಸೆಂಟ್ರಿಗೆ. ಈಗ ಕಾಲು ಕಟ್ಟಾಗ್ಬಿಟ್ಟಿದೆ ಅವನಿಗೆ. ಈಗ ವಿಷಯ ಏನಂದ್ರೆ, ಅವನಿಗೆ ಒಂದು ಕಾಲು ಬೇಕಾಗಿತ್ತು ಅರ್ಜೆಂಟಾಗಿ. ಅದಕ್ಕೆ ಏನಾರು ಕೊಡ್ತೀಯೇನೋ ಮಾತಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದೆ. ಕಷ್ಟ ಅಂತ ನಾವು ಕಾಲು ಕೈ ಇಟ್ಕೊಂಡು ದುಡಿತಾ ಇರ್ತೀವಿ. ಅಲ್ಲ, ನಿನ್ ಫ್ಯೂಚರಲ್ಲಿ ಏನು ಬೇಕೋ ಎಲ್ಲ ಮಾಡ್ತೀನಿ ನಾನು. ನಿನ್ಗೆ ಏನೇನು ಬೇಕೋ ಎಲ್ಲ ಕೊಡ್ತೀನಿ. ಒಪ್ಪಿಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಏನಂತ? ನೀನೇನೋ ಒಂದು ಹೊತ್ತು ಊಟ ಕೇಳಿದ್ರೆ ಕೊಡ್ಬೋದು. ಆ್ಯಕ್ಚುಲಿ ನಾನು ಹೇಳೋದು ಅಷ್ಟೇ, ಒಂದು ಹೊತ್ತು ಊಟ ಕೇಳಿದ್ರೆ ಕೊಡ್ಬೋದು. ಈಗ ಟೋಟಲ್ ಎಲ್ಲ ಮುಗ್ದಾಗಿದೆ. ಇನ್ನೊಂದು ವರ್ಷ ಮಾಡಿದ್ರೆ ಅವ್ನಿಗೆ MBBS ಸರ್ಟಿಫಿಕೇಟ್ ಅದು ಇದೆಲ್ಲ ಬಂದ್ಬಿಡುತ್ತೆ. ಈಗ ಸ್ವಲ್ಪ ಓಡಾಡೋ ಕೆಲಸ ಇದೆ ಅವನಿಗೆ. ಈಗ ಕಾಲು ಹಾಕಿಲ್ಲ ಅಂದರೆ ಅವನಿಗೆ ಏನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಈ ಹ್ಯಾಂಕಲ್ ಇದೆ ಅಲ್ವಾ ಕೆಳಗಡೆ, ಇದು ಇಲ್ಲಿ ಕರೆಕ್ಟಾಗಿ ಸಿಗಾಕೊಂಡ್ಬಿಟ್ಟು ಕಟ್ಟಾಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಕಾಲೇನಾರು ಕೊಟ್ಟರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಸರ್, ನನಗೆ ಇದ್ರ ಅವಶ್ಯಕತೆ ತುಂಬಾ ಇದೆ. ಇದೊಂದ್ಸತಿ ಹೆಲ್ಪ್ ಮಾಡಿ, ಬೇಕಾದ್ರೆ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ಮತ್ತೆ ಕಳ್ಕೊಂಡ್ರೆ ಮತ್ತೆ ಬರಲ್ಲ ಸರ್ ಇದು. ನಾನು ಕೊಡಿಸ್ತೀನಿ, ಹೆಂಗಾದ್ರೂ ಮಾಡಿ ನಿನ್ಗೆ. ಬೇರೆಯವ್ರದ್ದು ಯಾರ್ದಾರು ಪ್ಲಾನ್ ಮಾಡಿಬಿಟ್ಟು ಹಾಕ್ಸ್ತೀನಿ ನಿನ್ಗೆ. ಇವಾಗ ಸದ್ಯಕ್ಕೆ ನಿನ್ ಕಾಲ್ ಕೊಡು ನನಗೆ. ಆಮೇಲೆ ಬೇಕಾದ್ರೆ ನಾನು ಹೆಂಗಾರು ಅರೇಂಜ್ ಮಾಡ್ಕೊಡ್ತೀನಿ ಸದ್ಯಕ್ಕೆ. ನಿನ್ಗೆ ಆಮೇಲೆ ಹೆಂಗಾದ್ರೂ ಮಾಡಿ ನಾನು ಬೇರೆಯವ್ರದ್ದು ಹೆಂಗಾದ್ರೂ ಅರೇಂಜ್ ಮಾಡ್ಕೊಡ್ತೀನಿ ನಿನ್ಗೆ. ಈ ಸದ್ಯಕ್ಕೆ ನಿನ್ ಕಾಲ್ ಸ್ವಲ್ಪ ಕೊಡಪ್ಪ ಪ್ಲೀಸ್. ಸರ್, ನೀವು ರಿಕ್ವೆಸ್ಟ್ ಮಾಡ್ಕೊಂಬೇಡಿ. ಯಾಕಂತೀರಾ, ರಿಕ್ವೆಸ್ಟ್ ಮಾಡೋ ಅಷ್ಟು ಕಷ್ಟದಲ್ಲಿದ್ದೀರಾ, ನಿಮ್ಗೆ ಗೊತ್ತಾಯ್ತು. ಅದಕ್ಕೆ ನಾನು ಸುಮ್ಮನೆ ಇವಾಗ ಒಂದು ಇಂಜೆಕ್ಷನ್ ಕೊಡ್ತೀನಿ ನಿನ್ಗೆ. ಸರ್, ಆ ಥರ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಮಾತು ಕೇಳು, ಚಿಕ್ಕದ ಇಂಜೆಕ್ಷನ್ ಕೊಡ್ತೀನಿ ನಿನ್ಗೆ. ಆ ಥರ ಎಲ್ಲ ಮಾಡ್ಬೇಡ್ರಿ. ಚಿಕ್ಕದೊಂದು ಇಂಜೆಕ್ಷನ್ ಕೊಡ್ತೀನಿ. ಲಾಕ್ ಓಪನ್ ಮಾಡ್ರಿ ಸರ್. ಚಿಕ್ಕದೊಂದು ಇಂಜೆಕ್ಷನ್ ಕೊಡ್ತೀನಿ ನಿನ್ಗೆ, ಏನಾಗಲ್ಲ. ಸರ್, ಆ ಥರ ಎಲ್ಲ ಮಾಡ್ಬೇಡ್ರಿ. ನನ್ನ ಮಾತು ಕೇಳು, ಚಿಕ್ಕದೊಂದು ಇಂಜೆಕ್ಷನ್. ಸರ್, ಆ ಥರ ಎಲ್ಲ ಮಾಡ್ಬೇಡ್ರಿ ಅಂದೆ. ಇಂಜೆಕ್ಷನ್ ಓಪನ್ ಮಾಡ್ರಿ. ಚಿಕ್ಕದೊಂದು ಇಂಜೆಕ್ಷನ್ ಕೊಡ್ತೀನಿ. ಬೇಡ, ಚಿಕ್ಕದೊಂದು ಇಂಜೆಕ್ಷನ್ ಕೊಡ್ತೀನಿ. ಮಾತು ಕೇಳು. ಈಗ ನೋಡು, ಹಂಗೆಲ್ಲ ಮಾಡ್ಬೇಡ ನೀನು. ಕೂಗಾಡಿ ಏನು ಪ್ರಯೋಜನ ಇಲ್ಲ. ಗಾಬರಿ ಆಗ್ಬೇಡ ನೀನು. ಇವಾಗ ನಿನ್ ಕೂಗಾಡಿ ಏನು ಪ್ರಯೋಜನ ಇಲ್ಲ. ಇದೊಂದು ಸತಿ ಹೆಲ್ಪ್ ಮಾಡು. ನೆಕ್ಸ್ಟ್ ಟೈಮ್ ನಿನ್ಗೆ ಬೇಕಾದ್ರೆ ಯಾರ್ದಾರು ಹಾಕ್ಸ್ಕೊಡ್ತೀನಿ. ಒಂದು ಚಿಕ್ಕದ ಇಂಜೆಕ್ಷನ್ ಹಾಕ್ಸ್ತೀನಿ ನಿನ್ಗೆ. ಪ್ಲೀಸ್ ಒಂದು ಹೆಲ್ಪ್ ಮಾಡು. ಅವರು ಭಾಳ ಅವಶ್ಯಕತೆ ಇದೆ ನಮ್ಗೆ. ನೋಡಿ, ಚಿಕ್ಕದೊಂದು ಇಂಜೆಕ್ಷನ್ ಕೊಡಿ, ಜಾಸ್ತಿ ಏನು ಕೊಡಲ್ಲ. ತಿರ್ಗಿ ಸರ್, ಬೇಡ. ಮಾತು ಕೇಳು. ಸರ್, ನನಗೆ ಇದ್ರ ಅವಶ್ಯಕತೆ ತುಂಬಾ ಇದೆ. ಇನ್ನೊಬ್ರು ಇದ್ದಾರೆ, ನಾನು ಹೇಳ್ತೀನಿ. ಬಂದಿದ್ಯಾ? ನನ್ ಮಾತು ಕೇಳು. ಸ್ವಲ್ಪ ಕಷ್ಟದಲ್ಲಿ ಇದೀನಿ. ಚಿಕ್ಕದ ಇಂಜೆಕ್ಷನ್ ಕೊಡ್ತೀನಿ, ಸುಮ್ಗೆ ಇರು, ಏನಾಗಲ್ಲ. ದಯವಿಟ್ಟು ತಪ್ಪು ತಿಳ್ಕೊಂಬೇಡ್ರಿ. ನನ್ ಮಾತು ಕೇಳು. ಸರ್, ಬೇಡ. ನನ್ ಮಾತು ಕೇಳು. ಈಗ ನಿಮ್ ಮೇಲೆ ರೆಸ್ಪೆಕ್ಟ್ ಇರೋದಕ್ಕೆ ಬಂದಿರೋದು, ಆಯ್ತಾ ಸರ್? ನಾನು ಹೇಳ್ತಿರೋದೇ, ಇನ್ನೊಬ್ರು ಇದ್ದಾನೆ. ಇನ್ನೊಬ್ಬ ನಿನ್ ಬಾಯಿವಾಗ ಸದ್ಯಕ್ಕೆ ನಿನ್ ವಯಸ್ಸ ಅವನು. ಸೇಮ್ ನಿಮ್ ತರನೇ ಇದ್ದಾನೆ, ಸಣ್ಣಗಿದ್ದಾನ ಅವನು. ಸರ್, ಪ್ಲೀಸ್ ಸರ್, ನನ್ ಮಾತು ಕೇಳು. ಹಂಗ್ ಮಾಡ್ಬೇಡ ನೀನು. ಇಟ್ಕೊಳಪ್ಪ ನೀನು ಇಂಜೆಕ್ಷನ್ ಕೊಡೋಣ ಒಂದು ಚಿಕ್ಕದು. ಹಂಗ್ ಮಾಡ್ಬಾರ್ದು. ಬಂದ್ಮೇಲೆ ಸೈಲೆಂಟ್ ಆಗಿ ಕುಡಿ ಹಾಕ್ಸ್ಕೋ. ಏನ್ ಸರ್ ನೀವ್ ಮಾಡ್ತಾ ಇರೋದು? ಸರ್, ಈ ತರ ಎಲ್ಲ ಬೇಡ ಸರ್. ಏನಾಗಲ್ಲ. ತಿರ್ಗು ಸರ್, ಬೇಡ. ತಿರ್ಗು. ಆಮೇಲೆ ಫೋರ್ಸ್ ಮಾಡಿ ಹಾಕ್ಬೇಕಾಗುತ್ತೆ, ಹೇಳ್ತಾ ಇದೀನಿ.
ಸರ್ ಬೇಡ ಸರ್. ನನ್ ಮಾತ್ ಕೇಳು, ಫೋರ್ಸ್ ಮಾಡಿ ಹಾಕ್ತೀನಿ ಆಮೇಲೆ ನಾನು. ಸರ್ ಈ ತರ ಹಿಂಸೆ ಕೊಡ್ತಾ ಇದೀರಾ? ಯಾರಾದ್ರೂ ಕೊಡಲ್ಲ ಅಂದ್ರೆ ಹಿಂಸೆ ಮಾಡಬಾರ್ದು ಸರ್. ಅದು ಹಿಂಸೆ ನಮಗ್ ಬೇಕು ಇವಾಗ ಅರ್ಜೆಂಟ್ ಆಗಿ. ನಾವೇನ್ ಮಾಡೋಣ? ಇನ್ನೊಬ್ರು ಕೊಡಿಸ್ತೀನಿ ನಾನು. ಕೊಡ್ತಾ ಇದೆಯಲ್ಲ ನೀನೇ, ಬೇರೆಯವ್ರು ಏನಕ್ಕೆ? ನನ್ಗೂ ಅವಶ್ಯಕತೆ ಇನ್ನೊಬ್ರು ಯಾರು ಕಾಲ್ ಕಟ್ಟೋದಾಗ ನಿನ್ಗೆ ಹೇಳ್ತೀನಿ. ಕಾಲ ಅವಶ್ಯಕತೆ ಇದೆಯೋ? ನನಗೂ ಆತರ ಅವಶ್ಯಕತೆ ಇದೆ. ಏನಿಲ್ಲ, ಏನ್ ಟ್ರೈನಲ್ಲಿ ಕಾಲ್ ಕೊಟ್ಟಿದ್ಯಾ ಎಲ್ಲರೂ? ಅವಶ್ಯಕತೆ ಇದೆಯಕ್ಕೆ ಏನಕ್ಕೆ? ಸರ್ ನಮ್ದೇ ಫಸ್ಟ್ ಹ್ಯಾಂಡಿಕ್ಯಾಪ್. ಹಂಗಂದ್ರೆ ಅದೇ ತಗೊಂತೀನಿ ಬಿಡು. ಇನ್ನೊಂದ್ ಕಾಲ್ ನೀನ್ ಹಿಡ್ಕೋ. ಬೇಡ ಸರ್. ನನ್ ಮಾತ್ ಕೇಳು, ಹಂಗ್ ಮಾಡ್ಬೇಡ. ತಿರ್ಗು ಸರ್ ಬೇಡ. ತಿರ್ಗು ಹಂಗ್ ಮಾಡ್ಬೇಡ ಸರ್ ಬೇಡ, ಸುಮ್ನೆ ಇರ್ರಿ. ಬಿಡು, ಆತರ ಎಲ್ಲ ಮಾಡ್ಬೇಡ್ರಿ, ಸುಮ್ನೆ ಇರ್ರಿ. ಬಿಡು. ತಿರ್ಗು ಸರ್ ಬಿಡ್ರಿ. ತಿರ್ಗು. ಸುಮ್ನೆ ಇರ್ರಿ. ಸುಮ್ನೆ ಇರೋ. ಈಗ ಸೂದಿ ಹಾಕ್ತಾ ಇದೀನಿ, ಹಾಕ್ಸ್ಕೋ ಅಷ್ಟೇ. ಡಾಕ್ಟ್ರಾ? ಅದಕ್ಕೇನೆ ಹೇಳ್ತಾ ಇರೋದು, ಹಾಕೋ ಅಂತ. ಹಾಕೋ ಸೂದಿ, ಹಂಗ್ ಮಾಡ್ಬೇಡ. ಏನ್ ಹೇಳ್ತಾ ಇದೀರಾ? ಏನ್ ಹೇಳ್ತಾ ಇದೀಯಾ? ಏನ್ ಹೇಳ್ತಾ ಇದೀಯಾ? ಸರ್ ನಾನು ಅದನ್ನ ಹೇಳ್ತಾರೆ. ನಾನು ಎಲ್ಲಾದ್ರೂ ಚುಚ್ಚಿಬಿಡ್ತೀನಿ ಆಮೇಲೆ. ಸರ್ ಕುಂಡಿ ತೋರ್ಸು. ಬೇಡ. ಆಮೇಲೆ ನಾನು ಬೇರೆ ಕಡೆ ಚುಚ್ಚಿಬಿಟ್ರೆ ಆಮೇಲೆ ಎಲ್ಲೆಲ್ಲ ಏನೇನೋ ಆಗ್ಬಿಡ್ತದೆ. ಅದಕ್ಕೆ ನಾನು ಸಂಧಿಗೆ ಹಾಕೊಂಡ್ ಬಂದಿದ್ದಲ್ಲ. ಆ ಕಡೆ ಪಬ್ಲಿಕ್ ಇರ್ತಾರಂತ ಸಂಧಿಗೆ ಬಂದಿದ್ ನಾನು ಇವಾಗ. ಸರ್ ಬೇಡ. ಹಂಗ್ ಅಣ್ಣ ನಾನೇನಣ್ಣ ಏನ್ ಕಳ್ತನ ಮಾಡ್ತಾ ಇದೀನಿ ಇಲ್ಲಿ? ಕಳ್ತನ ಅಲ್ಲ ಇದು, ನಿನ್ ಕಾಲ್ ನಾವು ಕಳ್ತನ ಮಾಡ್ತಾ ಇದೀವಿ ಇವಾಗ. ಸರ್ ಕಳ್ತನ ಮಾಡ್ತೀರಂತೆ. ಏನ್ ಅದೇನ ಅದ್ ಮಾಡಿದ್ರೆ ಲಾಕ್ ಓಪನ್ ಮಾಡ್ರಿ ಸರ್. ಅದೆಲ್ಲ ಲಾಕ್ ಓಪನ್ ಆಗಲ್ಲ, ತೆಗಿ. ನಾನ್ ಮಾಡಿದ್ರೆ ಆಗೋದು. ಇರೋ ಒಂದ್ ನಿಮಿಷ. ಆಗೋದು. ಉಸಿರಾಡ್ತಲ್ಲ, ಸ್ವಲ್ಪ ಗಾಳಿ ಹಾಕ್ಲಿ. ಎಸಿ ಹಾಕಿದೀನಲ್ಲ. ಏರಿ ಸರ್, ಉಸಿರಾಡ್ತಲ್ಲ. ಎಸಿ ಹಾಕಿದೀನಲ್ಲಪ್ಪ. ಇರಿ ಸರ್ ಪ್ಲೀಸ್. ಎಸಿ ಹಾಕಿದೀನಿ, ಸುಮ್ಗಾರಿ ಇವಾಗ. ಸರ್ ಆತರ ಎಲ್ಲ ಏನು ಎಸಿ ಹಾಕಿದೀನಿ, ಸುಮ್ಗಾರು. ಸರ್ ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಎಸಿ ಹಾಕಿದೀನಿ ಅಂತ ಹೇಳ್ತಾ ಇಲ್ವಾ? ತಗೋ ಇನ್ನೊಂದು ಪ್ಯಾಂಟ್ ಇಡ್ತೀನಿ ಬಿಡು. ನೋಡಿ ಮತ್ತೆ ಕೇಳ್ತಾ ಇದೀನಿ. ಉಸಿರೇನ ಎಲ್ಲ ಆಡುತ್ತೆ ಇವಾಗ. ಬೇಡ ಸರ್. ನನ್ ಮಾತ್ ಕೇಳು, ನಾನು ತುಂಬಾ ಕಷ್ಟದಲ್ಲಿ ಇದೀನಿ. ನಮ್ ತಮ್ಮಂದು ಇವಾಗ ತುಂಬಾ ಫೈನಲ್ ಸ್ಟೇಜ್ ಬಂದಿದೆ. ಈ ಕಾಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅವನ್ಗೆ. ಅರ್ಥ ಮಾಡ್ಕೊ ಹೇಳೋದು. ಇಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನನಗೂ ಬೇರೆ ಕೋವಿಡ್ ಇದೆ, ಅಟ್ಯಾಕ್ ಆಗಿತ್ತು. ಅದಕ್ಕೆ ಕೆಮ್ಮಲು ಬರ್ತಾನೆ ಇರ್ತದೆ. ಇಂಜೆಕ್ಷನ್ ಹಾಕಬೇಕು ಅಂತ. ಇದಕ್ಕೆ ಇಂಜೆಕ್ಷನ್ ಹಾಕಬೇಕು ಅನ್ಕೊಂಡಿದ್ದೀರಾ? ನಿನ್ಗೆ ಮತ್ತೆ ಬರ್ಸಕ್ಕೆ? ಯಾಕೆ? ಕಾಲ್ ತಗೊಳಕ್ಕೆ. ಕಾಲ್ ತಗೊಳಕ್ಕೆ ಮತ್ತೆ ಬರ್ಬೇಕು. ಹಾಸ್ಪಿಟ್ಲಿಗೆ ನಡೀರಿ ಡೈರೆಕ್ಟ್. ಇಂಜೆಕ್ಷನ್ ಎಲ್ಲ ನೀನು ಹೋಗೋವಾಗ ನೋಡ್ಬೇಕು. ಅಲ್ಲ ನೀನು ಈಗ ಹಂಗೆ ಕುಣಿದಾಡ್ತಾ ಇದೀಯಾ. ಆಮೇಲೆ ಅಲ್ಲೋದ್ಮೇಲೆ ಓಡ್ಗಿಡ ಹೋಗ್ಬಿಟ್ರೆ ಏನ್ ಮಾಡೋದು? ಆ ಥರ ಎಲ್ಲ ಏನೂ ಆಗಲ್ಲ. ನೀವು ಇಂಜೆಕ್ಷನ್ ಆಗ್ಬಿಡ್ರಿ. ನನಗೆ ಅದಂದ್ರೆ ಇಂಜೆಕ್ಷನ್ ಅಂದ್ರೇನೆ ಭಯ. ಅದಕ್ಕೆ ಇಷ್ಟೊತ್ತು ಈಯಾಟ ಆಡಿದ್ದು. ನೀನ್ ಭಯ ಪಟ್ರು ಪರವಾಗಿಲ್ಲ, ಒಂದೇ ಒಂದು ಹಾಕೋ. ಸರ್ ಇಂಜೆಕ್ಷನ್ ನಾನು ಹಾಕೊಳಕ್ ಆಗಲ್ಲ. ಇಷ್ಟೇ ನಾನು ಹೇಳಕ್ ಆಗೋದು. ಕಾಲೇ ಕೊಡ್ತೀನಿ ಅಂದ್ಮೇಲೆ ಎಷ್ಟು ಸಾರ್ ಕೊಡ್ತೀರಾ ನನ್ನ ಕಾಸು? ಎಷ್ಟು ಕೊಡ್ಬೇಕಪ್ಪ ನಿನ್ಗೆ? ಎಷ್ಟಪ್ಪ ಕೊಡ್ತೀನಿ? ಎಷ್ಟು ಬೇಕು ಹೇಳಪ್ಪ. ಇಷ್ಟಪ್ಪ. ಎಷ್ಟು ಕೊಡ್ಬೇಕು ಹೇಳಪ್ಪ. ಹೇಳಿ ಎಷ್ಟು ಕೊಡ್ತೀರಾ ಹೇಳ್ರಿ. ನಿಂಗೆ ಎಷ್ಟು ಬೇಕು ಹೇಳು. ಇದನ್ನ ಮಾತಾಡ್ತೀರಾ ನೀವು? ಸರಿ ಎಷ್ಟು ಕೊಡ್ತೀಯ ಹೇಳು. ಇಂಜೆಕ್ಷನ್ ಎಷ್ಟು ಕೊಡ್ತೀಯ ಹೇಳು. ಎಷ್ಟು ಕೊಡ್ಬೇಕು ಹೇಳಿ ನಿನ್ಗೆ. ಎಷ್ಟಪ್ಪ ಕೊಡ್ತೀರಾ ಅಂತ ಕೇಳ್ತಾರೆ. ಅದೇ ನಿನ್ ಡಿಮ್ಯಾಂಡ್ ಎಷ್ಟು? ನಾನು ಕಾಲೇ ಕಳ್ಕೊಂತಾ ಇದೀನಿ. ಅದೇ ಲೈಫ್ ಲಾಂಗ್ ನಾವು ನೋಡ್ಕೊಂತೀವಲ್ಲ ನಿನ್ಗೆ. ಅಯ್ಯೋ ನೀವು ನೋಡ್ಕೊಳೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತೀನಿ ಕೇಳು. ನನ್ ಮಗ ಡಾಕ್ಟರ್ ಏನಾರ ಆದ್ರೆ ಅಲ್ಲಿ ಕ್ಲಿನಿಕ್ ಹತ್ರ ವಾಚ್ಮೆನ್ ಕೆಲಸ ಕೊಡಿಸ್ತೀನಿ. ಸಾಯೋವರೆಗೂ ಅಲ್ಲಿ ಕೆಲಸ ಮಾಡ್ಕೊಂಡಿರು. ಇನ್ನೇನ್ ಬೇಕು ನಿನ್ಗೆ? ರೂಮ್ ಕೊಡ್ತೀನಿ. ಇದಕ್ಕೇನೋ ಬೇಕಾ? ಮದುವೆ ಮಾಡಿಸ್ತೀನಿ ಬಿಡು. ನಾನೇ ಎಲ್ಲಾರು ಒಂದು ಹೆಣ್ಣು ನೋಡ್ಬಿಟ್ಟು ಅಲ್ಲಿ ಯಾವ್ದಾರು ನರ್ಸಿಂಗ್ ಹುಡುಗಿರು ಯಾರು ಬಂದ್ರೆ ನೋಡ್ಬಿಟ್ಟು ಹಂಗೆ ಪ್ಲಾನ್ ಮಾಡಿಸ್ತೀನಿ. ಬಾ ಲೈಫ್ ಎಲ್ಲ ನೋಡ್ಕೊತೀನಿ ಅಂತ ಹೇಳ್ತಾ ಇದೀನಿ. ನೀನು ಎಷ್ಟು ಇದು ಮಾಡ್ತೀಯ ನೋಡು. ತಿರ್ಗಾ ಆ ಕಡೆ. ಇಂಜೆಕ್ಷನ್ ಬೇಡ ಅಂದಿ. ಹಾಸ್ಪಿಟಲ್ ಇಲ್ಲೆಲ್ಲ ಓಡಾಡುವಾಗೆಲ್ಲ ನಿನ್ ಕೂಗಿ ಜನರ ಕರ್ಸ್ಬಿಟ್ರೆ ಏನ್ ಮಾಡೋದು? ಆಮೇಲೆ ಆತರ ಎಲ್ಲ ಆಗಲ್ಲ. ನನ್ನ ಬಗ್ಗೆ ನಿನ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಸರ್. ನಾನು ಸತಿ ಮಾತು ಕೊಟ್ರೆ ಅದು ಮುಗೀತು. ನಾನು ಕತ್ ಕೊಟ್ಟಂಗೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗಲ್ಲ. ನೀವು ನಡೀರಿ ಸರ್. ಎಲ್ಲಿ ಸರ್ ಹಾಸ್ಪಿಟ್ಲ್? ಯಾವ ಹಾಸ್ಪಿಟ್ಲ್ ಸರ್ ಅದು? ಯಾವ ಹಾಸ್ಪಿಟ್ಲ್ ಸರ್? ನೀವೇ ಡಾಕ್ಟರ್ ತಾನೆ? ನಾವೆಲ್ಲೋ ಕರ್ಕೊಂಡೋಗ್ತೀನಿ. ಸೈಲೆಂಟ್ ಆಗಿ ಬರ್ಬೇಕಷ್ಟೇ. ನಾನು ಬರ್ತೀನಿ ನಡಿ. ನಮ್ದೊಂದು ಗೆಸ್ಟ್ ಹೌಸ್ ಇದೆ. ಗೆಸ್ಟ್ ಹೌಸ್ ಅಲ್ಲೇ ಮಾಡೋದು ಆಪರೇಷನ್ ಎಲ್ಲ. ಇದ್ರ ಹತ್ರ ಒಂದು ಗೆಸ್ಟ್ ಹೌಸ್ ಇದೆ ನಮ್ದು, ಕನಕಪುರ ರೋಡಲ್ಲಿ. ಅಲ್ಲೇ ಮಾಡೋದೆಲ್ಲ. ಏನ್ ತಲೆ ಕೆಡಿಸ್ಕೋಬೇಡ. ಹಿಂಗೇನು ಹೆಚ್ಚು ಕಮ್ಮಿ ಆದ್ರೆ ಯಾರು ಬರೋರಿಲ್ಲ ತಾನೆ ಹುಡ್ಕೊಂಡು? ಇದಾರೆ. ಯಾರು? ತುಂಬಾ ಜನ ಇದಾರೆ. ಹೌದಾ? ಅವ್ರಿಗೆಲ್ಲ ಹೇಳ್ಬಿಡು ಈ ತರ ಅಮೆರಿಕ ಕೆಲ್ಸಕ್ಕೆ ಹೋಗಿದ್ದೀನಿ, ಒಂದ್ 5 ವರ್ಷ ಬರಲ್ಲ ಅಂತ ಫೋನ್ ಮಾಡ್ಬಿಟ್ಟು. ಅಲ್ಲಿ ಗಾಡಿ ವಾಷಿಂಗ್ ಮಾಡೋ ಕೆಲ್ಸಕ್ಕೆ ಕೊಟ್ಟಿದ್ದಾರೆ. ಹೇಳ್ತೀಯಾ? ಪಕ್ಕನಾ? ಸರಿ. ಅಲ್ಲಿ ಹೋದ್ಮೇಲೆ ಹೇಳು. ಇಲ್ಲೇ ಹೇಳ್ರಿ. ಇಲ್ಲಿ ಬೇಡ, ಅಲ್ಲೋದ್ಮೇಲೆ ಹೇಳ್ಬೇಕು. ಇಲ್ಲೇ ಕಳಿಸ್ಕೊಟ್ನಲ್ಲ ಹುಡುಗ, ಅವನಿಗೆ ಫೋನ್ ಮಾಡ್ತೀನಿ ಕೊಡ್ರಿ. ಅವ್ನಿಗೆಲ್ಲ ಹೇಳ್ಬೇಡ. ಆಮೇಲೆ ಅವ್ನ್ ಪ್ರಾಬ್ಲಮ್ ಮಾಡಿ ಆಮೇಲೆ ಅವ್ರ ಗ್ಯಾಂಗ್ ಎಲ್ಲ ಕರ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಆತರ ಎಲ್ಲ ಏನಿಲ್ಲ, ನೀವು ಕೊಡ್ರಿ. ಸುಮ್ಗೆ ಇವಾಗ ಒಂದು ಇಂಜೆಕ್ಷನ್ ಹಾಕೊಂಡ್ಬಿಡು. ನೋಡಿ ಅದಕ್ಕೆ ನೀನು ಹಿಂಗ್ ನೋಡಿ ಹಿಂಗ್ ಮಾಡ್ತೀನಿ ಅಂತ. ಇಂಜೆಕ್ಷನ್ ಬೇಡ ಅಂತಾರದ್ ನಾನು. ಬರ್ತೀನಿ ಅಂದ್ಮೇಲೆ ಇಂಜೆಕ್ಷನ್ ಕೊಡ್ತೀರಾ ನೀವು? ಅರ್ಧ ಮಾಡ್ಕೊಳ್ರಿ. ನಮ್ಗೆ ಇಂಜೆಕ್ಷನ್ ಅಂದ್ರೆ ಭಯ. ಏನ್ ಬರ್ತೀಯಪ್ಪ? ಆಮೇಲೆ ಅಲ್ಲೇ ಹೋಗೋ ದಾರಿಲೆಲ್ಲ ಕೂಗಾಡ್ಬಿಟ್ಟು ಕಿರ್ಚಾಡ್ಬಿಟ್ರೆ, ಆತರ ಗ್ಲಾಸ್ ಗ್ಲಾಸ್ ಎಲ್ಲ ಹೊಡೆದು ಹೋಗ್ಬಿಟ್ರೆ ಏನ್ ಮಾಡೋದು ನಾವು? ಹೇಳಿ ಅರ್ಥ ಮಾಡ್ಕೋ ಸ್ವಲ್ಪ.
ತಿರ್ಗು ಇಂಜೆಕ್ಷನ್ ಬೇಡ ತಿರ್ಗು ಸರ್, ಹಾಕೊಂತ್ಯಾ? ನಾನು injection ಅಂದ್ರೆ ಏ, ಭಯ, ಹಾಕೊಂತ್ಯಾ? ಸುಮ್ನೆ ತಿರ್ಗಪ್ಪ, ಸರ್. ಏನಕ್ ಭಯ? ಏನ್ ಚಿಕ್ಕ ಮಗುನ ನೀನು ಭಯ ಪಡಕ್ಕೆ? ತಿರ್ಗು ಏನ್ ಮಾಡ್ತಾ ಇದೀರಾ? ಬೇಡ. ತೊಡಕ್ ಚುಸ್ತೀನಿ ಅಷ್ಟೇ, ಬೇರೆ ಎಲ್ಲೂ ಚುಚ್ಚಲ್ಲ. ತೊಡಕ್ ಚುಸ್ತೀನಿ. ಹೌದಾ? ಹಾ ನನ್ ಇಂಜೆಕ್ಷನ್ ಅಂದ್ರೆ ಭಯ. ನಾನು ಅದಕ್ಕೆ ನಾನು ಇಷ್ಟೊಂದು ಇದ್ ಮಾಡ್ತಾ ಇರೋದು ನಿಮ್ಗೆ. ಇಂಜೆಕ್ಷನ್ ಅಲ್ಲ, ಆಪರೇಷನ್ ಮಾಡ್ಸ್ಕೊಂತೀವಿ, ಇಂಜೆಕ್ಷನ್ ಹಾಕೊಳಕ್ ಆಗಲ್ವಾ? ಅವಾಗ ಏನೋ ಪಿಕ್ಚರ್ ನಡೆಯುತ್ತೆ. ಹಾ, ಇವಾಗ್ಲೂ ಅದೇ ಪಿಕ್ಚರ್, ಬೇಡ ಬೇಡ ಇವಾಗ್ಲೂ ಅದೇ ಪಿಕ್ಚರ್. ನಾನು ಮಾತು ಕೇಳು. ಸರ್, ನೀವು ಬಲವಂತ ಮಾಡ್ಬೇಡ್ರಿ, ಇಂಜೆಕ್ಷನ್ ಹಾಕೊಳಲ್ಲ ನಾನು. ಮತ್ ಇನ್ನೇನ್ ಹಾಕೊಂತೀಯ? ನಾನು ನೋಡ್ತೀನಿ. ಇದನ್ನೆಲ್ಲ ಏನೋ ಒಂಥರ ಡರ್ ಆಗಿಬಿಡ್ತಾ ಇದೀನಿ ಇದನ್ನ ನೋಡಿದ್ರೆ ನಾನು. ಏನಿಲ್ಲ, 10 ml ಅಷ್ಟೇ. ಬೇಡ ಬೇಡ ಸರ್, ಇಂಜೆಕ್ಷನ್ ಹಾಕ್ಬೇಡಿ ಸರ್. ಸುಮ್ಮನೆ ಏನೇನು ಎಷ್ಟು ಸರ್ ಕೊಡ್ತೀರಾ? ಫಸ್ಟ್ ಡೀಲ್ ಮಾತಾಡಿ ಸರ್. ಇರಾ ಎಷ್ಟು ಕೊಡ್ಬೇಕು? ಕೈ ತೆಗಿ ನೀವು. ಎಷ್ಟು ಕೊಡ್ಬೇಕು? ನಾನು ಹೋಗಕ್ಕಾಗಲ್ಲ ಅನ್ಕೊಡ್ತೀನಿ. ನೀನು ಮಾತಾಡ್ತಾ ಅಂತಾನೆ. ಸರಿ, ಹೇಳು, ಎಷ್ಟು ಹೇಳು? ಎಷ್ಟು ಸರ್ ಕೊಡ್ತೀರಾ? ಎಷ್ಟು 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 ಒಂದು ಕಾಲಿಗೆ ಒಂದು ಕಾಲಿಗೆ ಬೆಲೆ ಎಷ್ಟು? ಹಾ, ಎಷ್ಟು ಒಂದು ಕಾಲು ಬೆಲೆ? ಏನೋ ಒಂದು ಕೊಡ್ತೀವಿ, ಒಂದು 2,500 ಕೊಡ್ತೀವಿ. ಸರ್ 2,500 ಅಂತೆ. ಇನ್ನೆಷ್ಟಪ್ಪ? ಮಟನ್ ಅಂಗಡಿಗೆ ಹೋದ್ರೆ ಎಷ್ಟು ಕಾಲು ಬೇಕು ನಿನಗೆ? ಮೇಕೆ ಅದು ಕೋಳಿದು? ಒಂದು ಕಾಲು ಮನುಷ್ಯಂದು. ಮನುಷ್ಯನ ಕಾಲು ಹೇಳ್ತಾ ಇದ್ಯಾ? ಸರಿ, ನಿನ್ ಕಾಲ್ಗೆ ಬಿಡು, ಒಂದು 20,000 ಕೊಡ್ತೀನಿ ಬಾ. ಸುಮ್ಮನೆ ಸರ್. ಏ, ತಿರ್ಗಪ್ಪ ನೀನು, ನಿನ್ನ ಹತ್ರ ಮಾತಾಡಕ್ ಟೈಮ್ ಇಲ್ಲ ನನ್ಗೆ. ಸರ್ ಜಾಸ್ತಿ ಮಾತಾಡಕ್ ನನ್ ಕೈಲಿ ಆಗಲ್ಲ, ಗಂಟ್ಲು ನೋವ್ತೈತಿ. ತಿರ್ಗು ಒಂದು ಇಂಜೆಕ್ಷನ್ ಹಾಕೋ. ಸರ್ ಬೇಡ, ಸುಮ್ಮನೆ ರೀ. ಯಾಕೆ ಹಿಂಗ್ ಮಾಡ್ತಾ ಇದೆಯಾ? ಕತ್ಲು ಬೇರೆ ಆಗ್ತೈತಿ ಇಲ್ಲಿ. ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ಇಂಜೆಕ್ಷನ್ ಬೇಡ ಸರ್ ನನ್ಗೆ. ಮತ್ ಮಾತ್ರೆ ಹಾಕೊಂತೀಯಾ? ಮಾತ್ರೆನೂ ಬೇಡ. ಮತ್ತೆ ಇನ್ನೇನ್ ಹಾಕೊಂತೀಯ? ಏನು ಬೇಡ. ಮಾತ್ರೆ ಹಾಕೊಳ್ಳಂಗಿದ್ರೆ ಇಲ್ಲಿ ಇಂಜೆಕ್ಷನ್ ಎತ್ತಿಡ್ತೀನಿ. ಗ್ಲಾಸ್ ತೆಗೀರಿ ಸರ್. ಏನ್ ಹಂಗೆ ಎಗರು ಓಡೋಗ್ಬಿಡೋಣ ಅಂತನಾ? ಗ್ಲಾಸ್ ತೆಗೀರಿ ಸರ್. ಸರಿ, ಇವಾಗ ಬರಾಕ್ ರೆಡಿನಾ ನೀನು? ರೆಡಿ ಇದೆ. ನಿಮ್ ಗ್ಲಾಸ್ ಕೈ ತೆಗೀರಿ. ಕೊಡು, ಬರಾಕ್ ರೆಡಿ. ಇದು ನಿಜ ಅಂತ ಹೆಂಗ್ ನಂಬೋದು? ಇದು ಮಾಡ್ರಿ, ಇದು ಮಾಡ್ರಿ. ಒಂದು ಹಕ್ಕೊಡು. ನೀನ್ ಬರ್ತಿ ಅಂದ್ರೆ ನನ್ಗೆ ಅದೇ ಖುಷಿ. ಖಂಡಿತವಾಗಿ ಕೈ ಕೊಡು. ನೀನ್ ಸೂಪರ್ ಹುಡುಗ, ನೀನು ಸೂಪರ್ ಹುಡುಗ. ನೀನು ಏನ್ ತಲೆ ಕೆಡ್ಸ್ಕೋಬೇಡ. ನಾವ್ ಇಷ್ಟೊತ್ತು ಮಾಡಿದ್ದು ತಮಾಷೆ, ಪ್ರ್ಯಾಂಕ್. ಏನು ಹಿಂಗೆ ಹೇಳ್ತಾ ಇದ್ದೀರಾ? ಈ ಕ್ಯಾಮ್ರಾ ನಿಜ ಹೇಳಿ ಸರ್, ನಾನು ಕೊಡ್ತೀನಿ ಸರ್. ಬೇಡ ಬೇಡ, ಅಲ್ಲಿದೆ ನೋಡಿ. ನೀನು ಒಳ್ಳೆತನಕ್ಕೆ ಹ್ಯಾಂಡ್ಸ್ ಆಫ್. ಯಾಕಂದ್ರೆ ನಿನ್ ಪಾಪ ನಾನು ಒಬ್ರು ಕಷ್ಟ ನೋಡ್ಬಿಟ್ಟು ಕೊಡ್ತೀನಿ ಅಂತ ಇದೆಯಲ್ಲ, ಹ್ಯಾಂಡ್ಸ್ ಆಫ್. ಏನಕ್ಕೆ ಮಾಡೋದು ಈ ಥರ ಅಂದರೆ, ಈ ಹೈವೇಗಳಲ್ಲಿ ಗುರುತು ಪರಿಚಯ ಇಲ್ದಿರೋರ ಕಾರ್ಗಳಲ್ಲಿ ವಿಗ್ ಅಷ್ಟೇ. ಗುರುತು ಪರಿಚಯ ಇಲ್ದಿರೋರ ಕಾರ್ಗಳಲ್ಲಿ ನನಗೆ ಇದೆಲ್ಲ ಬೇಡ. ನಾನು ಕಾಲ್ ಕೊಡ್ತೀನಿ, ನಡೀರಿ. ನಡೀರಿ ಸರ್. ಅವ್ನು ಯಾವನ್ ಸರ್? ಕೊಡ್ತೀನಿ, ನಡಿ ಸರ್. ನಿಮ್ಮ ಫ್ರೆಂಡ್ ಇವಾಗ ಹತ್ತಿದ್ರಲ್ಲ, ಅವರೆಲ್ಲ ನಮ್ಮ ಚಾನಲ್ ನೋಡೋರು. ಓಕೆನಾ ಸರ್? ನಮ್ಮ ಫ್ರೆಂಡ್ಗೆ ಒಂದು ಪ್ರ್ಯಾಂಕ್ ಮಾಡಿ ಅಂದ್ಬಿಟ್ಟು ಅವರೇ ಕರ್ಸಿರೋದಿಲ್ಲ ನಮಗೆ. ಬನ್ನಿ, ಅವ್ರ ಅಪ್ಪಗೆ ಪ್ರ್ಯಾಂಕ್ ಮಾಡ್ಬೇಕಂತೆ. ಅದಕ್ಕೆ ಇಲ್ಲಿ ಒಂದು ಮಾತು ಹೇಳ್ಬಿಡಿ ಬ್ರದರ್. ದಯವಿಟ್ಟು ಆಟೋ, ಬಸ್ಸು, ಟ್ಯಾಕ್ಸಿ ಮಾತ್ರ ಓಡಾಡಿ. ಓಡಾಡಿ. ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.